ಸ್ವಲ್ಪ ರೈತರು ಸಹಕರಿಸಬೇಕು. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದರೆ ಈ ಶೋಭೆಗೆ ಇದು ನಮ್ಮ ಸಭೆಗೆ ಒಂದು ಶೋಭೆ ಬರ್ತದೆ. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ನಿಂತ ರೈತರು ದಯಮಾಡಿ ಕೈ ಮುಗಿತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರಿಗೆ ಜೈ ಜವಾನ್, ಜೈ ಜವಾನ್. ಇವತ್ತು ಬೆಂಗಳೂರಿಂದ ಜಗದೀಶ್ ಸರ್ ಅವರು ರೈತರಿಗೆ ಬೆಂಬಲ ಕೊಡಲು ನಮ್ಮ ಹುಕ್ಕೇರಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಹುಕ್ಕೇರಿಯ ವಕೀಲರ ಸಂಘಟ ಅವ್ರ ಜೊತೆ ಬಂದಿದ್ದಾರೆ. ಎಲ್ಲರೂ ಬೆಂಬಲ ಕೊಡಕ್ ಬಂದರು. ದಯಮಾಡಿ ಕುಳಿತುಕೊಂಡು ಅವರ ಒಂದು ನಮ್ಮನ್ನೆಲ್ಲರೂ ಕೂಡಿ ನೀವು ಕೂತ್ಕೊಳ್ಳಿ. ದಯಮಾಡಿ ವೇದಿಕೆ ಮೇಲೆ ಕೂತ್ಕೋಬೇಕು. ನಾಯಕರು ನಮ್ಮ ರೈತ ಸಂಘಟನೆಗೆ ಬೆಂಬಲ ಕೊಡುಗೋಸ್ಕರ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ನಾವು ಸತತವಾಗಿ 5 ದಿನಗಳಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದನ್ನು ನೋಡ್ಲೇ ಆಗದೆ ಮಾನ್ಯರು ತಾವು ಫೇಸ್ಬುಕ್ ಅಲ್ಲಿ ಇದನ್ನು ಮಾಡಿದ್ರಿ, ನೋಡಿದ್ವಿ ನಾವು. ಈಗ ನಮ್ಮ ಬೆಂಬಲ ಕೊಡೋಗೋಸ್ಕರ ಇಲ್ಲಿ ಬಂದಿದ್ದಾರೆ. ಮಾನ್ಯರಿಗೆ ಮಾತಾಡ್ಲಿಕ್ಕೆ ನಮ್ಮ ವೇದಿಕೆ ಮುಖಾಂತರ ಅವರಿಗೆ ಅವಕಾಶ ಮಾಡಿ ಕೊಡ್ತಿದ್ದೇವೆ. ಮಾನ್ಯರು ಸ್ವಲ್ಪ ಮಾತಾಡ್ಬೇಕು. ಬೋಲೋ ಭಾರತ್ ಮಾತಾ ಕಿ ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ನಮ್ಮ ವಕೀಲ ಸಂಘಕ್ಕೆ, ನಮ್ಮ ಸಹಕಾರ ಮಾಡಿದ ನಮ್ಮ ರೈತರಿಗೆ ಜೈ ಜವಾನ್, ಜೈ ಕಿಸಾನ್. ನನ್ಗೆ ಕಳೆದ 4-5 ದಿವಸದಿಂದ ಅಂಬರೀಶ್ ಅಂತ ಎಲ್ಲ ಇದ್ದಾರೆ. ಇಲ್ಲೇ ಇದ್ದಾರೆ. ತುಂಬಾ ಬಾಧೆ ಇಕ್ಕಿ ನನಗೆ ದಿನ ಹಿಂಸೆ ಕೊಟ್ಟು ಬರ್ಲೇಬೇಕು ಅಂತೇಳಿ. ಸೊ ನೆನ್ನೆನೂ ಬರ್ಲಿಕ್ಕಾಗ ನನ್ನ ಗಾಡಿ ಸರ್ವಿಸ್ ಬಿಟ್ಟಿದ್ರೆ. ಬಟ್ ಇವತ್ತು ಬೆಳಗ್ಗೆ ಬಿಟ್ಟು ಅಲ್ಲಿ ನಾನು ಐ ಥಿಂಕ್ ಹುಕ್ಕೇರಿಗೆ ಬಂದು ಅಲ್ಲಿ ನಾನು ಬರೋಷ್ಟೊತ್ತಿಗೆ ಅಲ್ಲಿ ಲಾಠಿ ಚಾರ್ಜ್ ಆಗಿತ್ತು. ನನಗೆ ಗೊತ್ತಿಲ್ಲ. ಅಲ್ಲ ಹತ್ತರ್ಗಿನಲ್ಲಿ ಒಬ್ಬ SP ನಿಜವಾಗ್ಲೂ ಯೂನಿಫಾರ್ಮ್ ಹಾಕೋದಕ್ಕೆ ಲಾಯಕ್ ಇದೀರಾ? ನಮ್ಗೆ ಅನ್ನ ಕೊಡೋ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರಂತೆ. ಎಂತ ಸರ್ಕಾರ ಮಾಡಿದೀವಿ ನಾವು? ಆರ್ ಯು ಫಿಟ್ ಮಿಸ್ಟರ್ SP ಅಂಡ್ ಕಮಿಷನರ್ ಬೆಳಗಾಂ? ನಿಜವಾಗ್ಲೂ ನಿಮ್ ಪೊಲೀಸ್ ಅವ್ರಿಗೆ ಹೇಳಿ, ಇಲ್ಲಿ ನ್ಯಾಯಯುತವಾಗಿ ರೈತರು ಹೋರಾಟ ಮಾಡ್ತಾ ಇದಾರೆ, ವಿಚ್ ಇಸ್ ಗ್ಯಾರಂಟೆಡ್ ಅಂಡರ್ ಕಾನ್ಸ್ಟಿಟ್ಯೂಷನ್. ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ನಮ್ಗೇನೋ ತೊಂದರೆ ಆದ್ರೆ ನಾವು ಹೋರಾಟ ಮಾಡಬಹುದು. ನೀವ್ ಯಾವನು ಲಾಠಿ ಚಾರ್ಜ್ ಮಾಡಕ್ಕೆ ಅಲ್ಲ ಹತ್ತರ್ಗಿನಲ್ಲಿ ಮಾಡಿದಾರೆ ಅಂತ ನನಗೆ ಹೇಳುದು. ಕಾರಣ ಏನೊಂದು ಗೊತ್ತಿಲ್ಲ. ನಿಮಗೆ ಬೆಲೆ ಕೊಡ್ಸಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ ಅಲ್ಲಿ ಹೋರಾಟ ಮಾಡ್ತಾ ಇದ್ರೆ ಲಾಠಿ ಚಾರ್ಜ್ ಮಾಡುವಂತ ಈ ದಿಕ್ಕಿಲ್ಲದಂತ ಪೊಲೀಸರು. ಇವ್ರುಗಳಿಗೆ ಏನ್ ಹೇಳ್ಬೇಕು ನಮಗೂ ಗೊತ್ತಿಲ್ಲ. ಹಂಗಾರೆ ನಾವು ನಮ್ಗೆ ಬೇಕಾದಂತ ಬೆಲೆನ ಈಗ ಐ ಥಿಂಕ್ ರಾಣಿ ಚೆನ್ನಮ್ಮ ಒಂದು ಮಾತು ಹೇಳಿದ್ದು, ಫಿಲಮ್ ಅಲ್ಲಿ ಕಳಿಸಿದ್ದು, ನಮ್ಮ ರೈತರ ಜೊತೆ ಓದ್ತೀರಾ, ಬಿತ್ತೀರಾ ಅಥವಾ ಕತ್ತರಿಸಿದ್ರ, ಅದಕ್ಕೇನೋ ಹಾಕಿದ್ರ, ಏನೂ ಆಗಲ್ಲ. ಏನೂ ಆಗಲ್ಲ. ಆ ಮಗುವಿನ ತರ ಏನೋ ಆ ಕಬ್ಬು ಬೆಳೆನ ಬೆಳೆಸ್ಬೇಕು ಅಂದ್ರೆ ಅವ್ನ ಕಣ್ಣಲ್ಲಿ ಏನ್ ನೀರು ಬರ್ತದೆ ಅವನಿಗೆ ಗೊತ್ತಿರ್ತದೆ. ಇವರು ಮಿಷಿನ್ ಕೊಟ್ಕೊಂಡು 15,000 ಕಾಸು ಮಾಡೋದು, ಹೆಲಿಕಾಪ್ಟರ್ ತಗೊಳೋದು, ಪ್ರೈವೇಟ್ ಜೆಟ್ ತಗೊಳೋದು, CM ಜೊತೆ ಓಡಾಡೋದು, ಏನು ನನಗೂ ಅರ್ಥ ಆಗಲ್ಲ. ಅಲ್ಲ ಬೆಳೆ ನಿಮ್ದು, ಹೆಲಿಕಾಪ್ಟರ್ ಅವ್ರದ್ದು. ನೀವು ನೋಡಿದ್ರೆ ಸೈಕಲ್ಗೂ ಗತಿ ಇಲ್ಲ. ನನಗೆ ನೋಡೋ ಪ್ರಕಾರ ರೈತರಿಗೆ ಸೈಕಲ್ ಕೂಡ ಗತಿ ಇಲ್ಲ. ಬಣ್ಣದ ಮಾತುಗಳನ್ನ ಆಡುವಂತ ರಾಜಕಾರಣಿಗಳ ಬಗ್ಗೆ ಎಚ್ಚರವಿರಲಿ. ನಾನು ಇದನ್ನೇ ಹೇಳೋದು, ಗುಣವಂತರಿಗೆ ಓಟ್ ಹಾಕಿ, ಅವಿದ್ಯಾವಂತರುಗಳಿಗೆ, ಗೂಂಡಾಗಳಿಗೆ, ಜಾತಿ ಧರ್ಮದ ಹೆಸರಲ್ಲಿ ಓಟ್ ಹಾಕಿದ್ರೆ ನಿಮ್ಮನ್ನ ಬೀದಿನಲ್ಲಿ ಕುಂಡಿಸ್ತಾರೆ. ಬೀದಿನಲ್ಲಿ ಕುಂಡಿಸಿದ್ರು. ಯಾವ ಸಿದ್ದರಾಮಯ್ಯ ಅಹಿಂದ ಹೆಸರಲ್ಲಿ ಕಂಡು ಬಳ್ಳಾರಿ ಅವ್ರಿಗೆ ನಡ್ಕೊಂಡ್ ಬಂದ ಅದೇ ಸಿದ್ದರಾಮಯ್ಯ CM 2 ಸತಿ ಆದ್ರೂ ರೈತರನ್ನ ಬಿದ್ದಿಲ್ ಕುಂಚಿದ್ದಾರೆ. ನಿಜವಾಗ್ಲೂ ನೈತಿಕತೆ ಇದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ? ಆಪೋಸಿಷನ್ ಬದುಕಿದ್ಯಾ ಕೇಳ್ಬೇಕೀಗ. ಅಶೋಕ್ ಹೆಂಗ್ ಮಾಡ್ತಾ ಇದ್ದಾನೆ ನನಗಂತೂ ಗೊತ್ತಿಲ್ಲ. ಅಶೋಕನ್ಗೆ ಮಾತಾಡೋಕ್ಕೂ ಬರಲ್ಲ. ಯಾವ್ದಾದ್ರು ಜಾತಿ ಧರ್ಮದ ಬೆಂಕಿ ಇಕ್ಕೋ ಕೆಲಸ ಮಾಡ್ತಾರೆ. ಬಟ್ ನಮ್ಮ 7 ಕೋಟಿ ಜನರಿಗೆ ಅನ್ನ ಹಾಕೊಂತರು. ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡ್ಲಿ, ಯುಗಾದಿಗೆ, ಗಣೇಶ ಹಬ್ಬಕ್ಕೆ ಕಡುಬು ಮಾಡ್ಲಿ,
ಪಾಯಸ ಮಾಡ್ಲಿ ಏನೇ ಮಾಡ್ಲಿ ಅದಕ್ಕೆ ನೀವೇ ಕಾರಣ. ಯಾಕೆ ಅಂದ್ರೆ ನೀವು ಕಬ್ಬು ಬೆಳಿಲ್ಲ ಅಂದ್ರೆ ನಮ್ಮ ಮನೇಲಿ ಸಿಹಿ ಬರಲ್ಲ. ನನ್ನ ಮನೆಯಲ್ಲ 7 ಕೋಟಿ ಕನ್ನಡಿಗರ ಮನೆಯಲ್ಲೂ ಸಿಹಿ ಬರಕ್ಕೆ, ಸಂಭ್ರಮ ಆಚರಣೆ ಮಾಡಕ್ಕೆ ನೀವುಗಳೇ ಕಾರಣ. ಬಟ್ ನಿಮ್ಮನ್ನ ಕರ್ಕೊಂಡ್ಬಂದು ಇವತ್ತು ಬೀದಿಲ್ ಕುಣಿಸಿದಾರೆ. 81 ಫ್ಯಾಕ್ಟರಿಗಳಿದೆ. ಖಂಡಿತವಾಗಿ ನನ್ನಂತ ನನ್ನ ಸಿಎಂ ಆದ್ರೆ ಈ ಫ್ಯಾಕ್ಟರಿಗಳನ್ನೆಲ್ಲ ರೈತರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ಲಾಭ ಮಾಡಿದವರಲ್ಲ ಈ ಸಾಹುಕಾರಗಳು, MLA ಎಂಪಿಗಳು. ಅರ್ಧಕ್ಕರ್ಧ ಫ್ಯಾಕ್ಟರಿಗಳು ಬಿಜೆಪಿ ಅವ್ರದ್ದು, ಅರ್ಧಕ್ಕರ್ಧ ಫ್ಯಾಕ್ಟರಿ ಕಾಂಗ್ರೆಸ್ ಅವರು, 1-2 JDS ಅವರು ಇವೆ. ಬರೀ ಫ್ಯಾಕ್ಟರಿಗಳನ್ನ ಹಾಕೊಂಡು ನಿಮ್ಮ ಬೆಳೆಯನ್ನ ಮೇವ್ಕೊಂಡು ಹೆಲಿಕಾಪ್ಟರ್ ತಗೊಂಡು ಭಾಷಣಗಳು ಮಾಡ್ಕೊಂಡು MLAಗಳು ಹಾಕೊಂಡು ಅವ್ರ ಮಕ್ಕಳು ಮರಿ ಸಾಕೊಂಡು ನಿಮ್ಮನ್ನ ಬೀದಿಲ್ ಬಿಟ್ಕೊಂಡು ಇವ್ರು ಇಟ್ಟಿದ್ದಾರೆ ಅಂತಂದ್ರೆ ನೀವೇ ಯೋಚನೆ ಮಾಡ್ಬೇಕು. ರೈತ ದೇಶದ ಬೆನ್ನೆಲುಬು. ಈ ಬೆನ್ನೆಲುಬನ್ನ ಮುರಿಯುವಂತ ಕೆಲಸ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ನಾನು ರಾಜಕೀಯ ಮಾಡಕ್ ಹೋಗಲ್ಲ. ನಾನು ಯಾವುದೇ ಪಕ್ಷಕ್ಕೂ ಸೇರಿದವನಲ್ಲ. ನಾನು ನಿಮ್ಮಲ್ಲಿ ಒಬ್ಬ ಅಷ್ಟೇ. ಬಟ್ ಏನೇ ಆಗಿರ್ಲಿ ಈ ಹೋರಾಟವನ್ನ ಬಿಡಬೇಡಿ. ನಾನು ಹೇಳೋದೇನು ಅಂತಂದ್ರೆ ನಿಮ್ಮ ಸಂಘಟನೆ ಜೋರಾಗಿರ್ಬೇಕು. ನಿಮ್ ಜೊತೆನೆ ಇದ್ದವನು ಫ್ಯಾಕ್ಟರಿ ಓನರ್ ಆಗ್ತಾನೆ, MLA ಆಗ್ತಾನೆ, ವಿಧಾನಸೌಧಕ್ಕೆ ಬಂದು ಅಲ್ಲಿ ಡಾಲರ್ಸ್ ಕಣಿಲ್ ಮನೆ ತಗೊಂಡು ಈ ಕಡೆ ತಲೆನೇ ಹಾಕಲ್ಲ. ನಿಮ್ಮ ನೋಡಿದ್ರೆ ಬೀದಿ ಕುಣಿಸಿದ್ದಾರೆ. ನಿಜವಾಗ್ಲೂ ಸರ್ಕಾರ ಮಾಡ್ತಾ ಇರುವಂತ ದ್ರೋಹ ಇದು. ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇರುವಂತ ದೊಡ್ಡ ದ್ರೋಹ. ನಾನು ಹೇಳಕ್ಕೆ ನನಗೇನು ಸಮಸ್ಯೆ ಇಲ್ಲ. ಖಾಕಿ ಪಡೆಗಳ ನೀವಿರೋದಲ್ಲಿ ಸೆಕ್ಯೂರಿಟಿ ಕೊಡಕ್ಕೆ, ಯಾರ ಮೇಲೆ ಲಾಠಿ ಚಾರ್ಜ್ ಮಾಡಕ್ಕಂತೂ ಅಲ್ಲ. ನನಗನ್ಸಿರೋ ಪ್ರಕಾರ ಯು ಆರ್ ನಾಟ್ ಬಿಗರ್ ದನ್ ಕಾನ್ಸ್ಟಿಟ್ಯೂಷನ್. ಒಬ್ಬ SP ಆಗಿರ್ಲಿ, ಒಬ್ಬ PC ಆಗಿರ್ಲಿ, ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಲಿ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ ಹೊರತು ನೀವ್ ಯಾರು ಲಾಠಿ ಚಾರ್ಜ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟವನು ಯಾರು ನಿಮ್ಗೆ? ಅನ್ನ ಹಾಕೋ ರೈತರು ಪ್ರೊಟೆಸ್ಟ್ ಎಲ್ಲಿ ಮಾಡ್ಬೇಕು? ನಿಮ್ಮ ಅಜ್ಜಿ ತಲೆಯಲ್ಲಿ ಮಾಡ್ಬೇಕಾ? ಎಂತದಿಲ್ಲ. ಹಾಗಾಗಿ ಯಾರೇ ಆಗಿರಿ, ಯಾರೇ ಪೊಲೀಸರಾಗಿರಿ, ದಿಸ್ ಇಸ್ ದ ಸೀರಿಯಸ್ ವಾರ್ನಿಂಗ್. ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ ಡೌನ್ ಮಾಡಕ್ ಹೋಗ್ಬೇಡಿ ದಯಮಾಡಿ. ಸಂವಿಧಾನ ಕೊಟ್ಟಿರೋ ಹಕ್ಕಲ್ಲಿ ಈ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಅಲ್ಲೆಲ್ಲ ಲಾಠಿ ಚಾರ್ಜ್ ಮಾಡಿದ್ರು. ನನಗೆ ಗೊತ್ತಿಲ್ಲ. ನಾನು ಬರಕ್ ಮುಂಚೆ ಲಾಠಿ ಚಾರ್ಜ್ ಆಯ್ತಂತೆ. ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ನಿಜವಾಗ್ಲೂ ನಿಮ್ ಕೈಗೆ ಹುಳನೇ ಬೀಳೋದು. ನಾನು ಯಾಕಂದ್ರೆ ಅವ್ರು ಅನ್ನ ಹಾಕ್ತಾರೆ. ಅನ್ನ ಹಾಕೋ ರೈತರಿಗೆ ಲಾಠಿ ಹೊಡೆದ್ರೆ ನಿಮ್ಮ ಕೈಗೆ ಏನ್ ಬೀಳುತ್ತೆ ಅಂತ ನೀವೇ ಯೋಚನೆ ಮಾಡ್ಬೇಕು ಅಂತ ಹೇಳುತ್ತಾ ನಾವು ನಿಮ್ ಜೊತೆಲಿ ಇದ್ದೀವಿ. ಈ ಹೋರಾಟನ ಗಟ್ಟಿ ಮಾಡಿ ದಯಮಾಡಿ. ಯಾವ್ದೋ ರಾಜಕಾರಣಿ ಬರ್ತಾನೆ, ಬಿಜೆಪಿ ಬರ್ತಾನೆ, ಕಾಂಗ್ರೆಸ್ ಬರ್ತಾನೆ, ಕಾಗೆ ಹಾರಿಸ್ತಾನೆ, ಬಿಟ್ಟು ಮತ್ತೆ ಬೀದಿಗೆ ಹೋಗ್ಬೇಡಿ. ಇಷ್ಟನ್ನ ಹೇಳ್ಬಲ್ಲೆ. ನಾನು ಚಿಕ್ಕವನು, ನಿಮ್ಮೆಲ್ಲರಿಗಿಂತ ಚಿಕ್ಕವನು, ಆದ್ರೂ 2 ಮಾತು ಹೇಳ್ಬೇಕು ಅಂತ ಹೇಳಿದ್ದೀನಿ ಅಂತ ಹೇಳುತ್ತಾ ಮರಳಾಗದಿರಿ. ಓಕೆ, ಬೆಳಗಾವನ್ನ ಓಕೆ ಅಲ್ಲ ಕರೆಕ್ಟ್. ಈಗ ಅಲ್ಲ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಸ್ಪಂದಿಸ್ಬೇಕಲ್ಲ. ಈಗ 5 ನಿಮಿಷ ಮುಂಚೆ ನೋಡಿದೆ ಇದು ಫ್ಯಾಕ್ಟರಿ ಓನರ್, ಶುಗರ್ ಫ್ಯಾಕ್ಟರಿ ಓನರ್ಗಳು ನಮ್ಗೆ ಆಗಲ್ಲ ಅಂತ ಎದ್ದೋಗಾರೆ. ಯಾರು ಶುಗರ್ ಫ್ಯಾಕ್ಟರಿ ಓನರ್ಗಳು? ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಓಕೆ, ಎಲ್ಲ ಕಾಂಗ್ರೆಸ್, ಬಿಜೆಪಿ, JDS ಇವೆ. ಬೇರೆ ಯಾರು ಅಲ್ವಾ? ನೀವೆಲ್ಲ ಕೂಲಿ ಮಾಡೋರು. ಹಂಗಾರೆ ಅವ್ರು ಮಾತ್ರ ಯಜಮಾನಿಕೆ ಮಾಡೋರು, ನೀವು ಕೂಲಿ ಮಾಡೋರು. ನೋಡಿ, ದೇಶದ ರೈತನನ್ನ ತಗೊಂಡ್ಬಂದು 78 ವರ್ಷ ಆದ್ಮೇಲೆ ಬಿದಿಲ್ ಕುಣಿಸಿರೋ ಅಂತಂದ್ರೆ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ರೈತರಿಗೆ ಮೋಸ ಮಾಡುತ್ತಿರುವ ಫ್ಯಾಕ್ಟರಿ ಮಾಲಕರಿಗೆ, ರೈತರಿಗೆ ಮೋಸ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ಮೋಸ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಲಜ್ಜೆಗೆಟ್ಟ ಸರ್ಕಾರಕ್ಕೆ ಜೈ ಜವಾನ್, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾರಪ್ಪಂದೇನೈತೆ? ಯಾರಪ್ಪಂದೇನೈತೆ? ಸರ್ ಗುರ್ಬಾಡ್ ಸರ್ ಅಂತ ನಮ್ಮ ವಕೀಲ ಸಂಘದ ಅಧ್ಯಕ್ಷರು. ನಮ್ಮ ವಕೀಲ ಸಂಘದವರು ಕೂಡ ನಮಗೆ ಸತತವಾಗಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಪ್ಪು ಬೆಳೆಗಾರರಿಗೆ ಜೈ ಜವಾನ್, ಜೈ ಕಿಸಾನ್.